ಎಸ್, ರಾಜ್ಯದ ಭವಿಷ್ಯ ಹಾಗಾದ್ರೆ ಅವರಿಬ್ಬರೇ ಪಾರ್ಟಿ ಕಾಂಗ್ರೆಸ್ ಇವ್ರಿಗೆ ವಿಜೇಂದ್ರ ಅಂತಿದೆ. ರಾಜ್ಯದ ಭವಿಷ್ಯ ನಾವು ಜನಜಾಗೃತಿ ಮಾಡಿ ಒಂದು ಸಮಾಜದ ಕನಸು ಹೇಳಿ ನಾವು ಜನರಿಗೆ ಹೋರಾಟದ ಕಿಚ್ಚು ಮಾಡಿ ನಾವು ವಿರೋಧ ಮಾಡಬೇಕು. ಅಂದ್ರೆ ಇವತ್ತಿನ ದಿನ ಅದು ಇವತ್ತು ನಾಳೆ ನಾವು ಆಲೋಚನೆ ಮಾಡಕ್ ಆಗಲ್ಲ. ನಾವು ಎಷ್ಟೋ ದಶಕಗಳು ಕರ್ತಾ ಬರಬೇಕು, ಬಟ್ ಒಂದು ವಿರೋಧ ಬರಬೇಕು. ನಾವು 20 ವರ್ಷಕ್ಕೆ ರೆಡಿ ಆಗತ್ತೆ ಅಂದ್ರೆ 20 ವರ್ಷ ತನಕ ಸುಮ್ಮನೆ ಕೂತಿರೋದಲ್ಲ. ಎಲೆಕ್ಷನ್ ಜನ ಏನ್ ಅನ್ಕೊಂತಾರೆ ಅಂದ್ರೆ ಈ ಉತ್ತಮ ಪ್ರಜಾಕೀಯ ಏನ್ ಅನ್ಕೊಂತಾರೆ, 5 ವರ್ಷಕ್ಕೆ ಒಂದ್ಸರಿ ವೋಟ್ ಹಾಕ್ಬಾರ್ದು. ದಿನನಿತ್ಯ ನಿಮಗೆ ಪ್ರತಿರೋಧ ಇರಬೇಕು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೋರಾಟ ಮಾಡೋದಾಗಿರ್ಬೋದು, ಮಂತ್ರಿಗಳು ಮೀಟ್ ಮಾಡೋದಾಗಿರ್ಬೋದು, ಮನೆ ಮುಂದೆ ಒಂದ್ ರೀತಿ ಒಂದು ಅನ್ಯಾಯದ ವಿರುದ್ಧ ಒಂದು ಕೂಗಿರ್ಬೇಕು. ದಿನನಿತ್ಯ ನಾವು ಪ್ರೆಷರ್ ಆಗ್ತಾ ಇರ್ಬೇಕು. ಯಾಕಂದ್ರೆ ಇವತ್ತಿನ ದಿನ ನಾವು ಸಮಾಜನ ಬದಲಾಯಿಸಬೇಕು ಅಂದ್ರೆ ಗ್ಯಾಟ್ ಫ್ಲೈ ಯಾಕೆ ಕೆಲಸ ಮಾಡಿ, ಗ್ಯಾಟ್ ಫ್ಲೈ ಅಂತ ಕೇಳಿದ್ದೀರಾ? ಅದೊಂದು ಕುದುರೆ ಓಡ್ತಾ ಇರುತ್ತೆ, ಈ ಸಣ್ಣ ಹುಳ ಅದಕ್ಕೆ ನೇರವಾಗಿ ಓಡಕ್ಕೆ ಚುಚ್ತಾ ಇರತ್ತೆ. ಸೊ ಆ ಕಾರಣಕ್ಕೆ ನಾವು ಸಣ್ಣ ಗ್ಯಾಟ್ ಫ್ಲೈಗಳಾಗಿ ಒಂದು ಸಮಾಜ ಕಡೆ ನಾವು ಕರ್ಕೊಂಡು ಹೋಗ್ಬೇಕು ಹೊರತು ಈ ಕುದುರೆ ಎಲ್ಲೋ ಒಂದ್ ಕಡೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಕಡೆ, ಅವರ ಪಕ್ಷದ ಲಾಭ ಕಡೆ ಅಲ್ಲ, ಒಂದು ಉತ್ತಮ ಸಮಾಜ ಕಡೆ. ಅದೇ ಸಂವಿಧಾನದ ಪೀಠಿಕೆಯಲ್ಲಿದೆ. ಅದೇ ನಮ್ಮೊಂದು ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅನ್ನೋದಾದ್ರೆ ಯಾರು ಆ ತರ ಇದಾರೆ ಅನ್ಸುತ್ತೆ? ಯಾರು ಇವರೆಲ್ಲ ಬಂದು ಸಮಾಜ ಕಟ್ಟೋಕೆ ಅನುಕೂಲ ಆಗುತ್ತೆ ಅಂದ್ರೆ ಇವ್ರು ಓಕೆ? ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ನನ್ಗೆ ಯಾರು ಅನ್ಸ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಪಾರ್ಟಿಗೆ ನೀವು ಸೇರಿದೀರಾ ಅಂದ್ರೆ ನಿಮ್ಮ ವೈಯಕ್ತಿಕ ಚುನಾಯಿತ ಲಾಭಕ್ಕೋಸ್ಕರ ಸೇರಿದ, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಗೆ ಬುದ್ಧಿಜೀವಿಗಳು ಸೇರ್ತಾರೆ, ವಿಚಾರವಂತರು ಸೇರ್ತಾರೆ. ಯಾಕೆ ಸೇರ್ತೀರಾ? ನಿಮಗೆ ಒಂದು ಪೋಸ್ಟ್ ಬೇಕು, ನಿಮ್ಗೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸ್ಥಾನಮಾನ ಬೇಕು, ಯಾವುದೋ ಒಂದು ಲೀಡರ್ಶಿಪ್ ಬೇಕು, ನಿಮ್ಗೆ ಯಾವುದೋ ಒಂದು ಟಿಕೆಟ್ ಬೇಕು, ಈ ಕಾರಣಕ್ಕೆ ನೀವು ಸೇರ್ತೀರಾ. ಸೊ ನೀವು ನಿಜವಾಗ್ಲೂ ರೈಟ್ ಪರ್ಸನ್ ಆಗಿದ್ರೆ ಚಳುವಳಿಗೆ ಬಂದು ನಮ್ಮನ್ನು ಲೀಡ್ ಮಾಡಿ. ಅದು ಬಿಟ್ಟು ನೀವು ಪರ್ಸನಲ್ ಬೆನಿಫಿಟ್ಗೋಸ್ಕರ ಪವರ್ಗೆ ಹೋದ್ರೆ ಅದ್ರಲ್ಲಿ ಈ ರೈಟ್ ಪರ್ಸನ್ ಇಂದ ರಾಂಗ್ ಪಾರ್ಟಿ ಎಲ್ಲ. ಎಸ್, ಓಕೆ. ಯಂಗ್ಸ್ಟರ್ ರಾಜಕಾರಣಕ್ಕೆ ಹಿಂದೆ ರಾಜಕೀಯದ ಯಾವ್ದು ಇರಬಾರ್ದು ಅನ್ನೋ ಲೆಕ್ಕಾಚಾರ ನೋಡಿದ್ರೆ ನಾನು ಬಹಳ ಚರ್ಚೆ ದಕ್ಷಿಣ ಭಾರತದಲ್ಲಿ ಅಣ್ಣಾಮಲೈ ಬಗ್ಗೆ, ಅವ್ರು ಬಿಜೆಪಿ ರಾಜ್ಯಾಧ್ಯಕ್ಷ ತಮಿಳುನಾಡು, ಸೊ ಒಂದಷ್ಟು ಚರ್ಚೆ ಇದೆ. ನಾವು ಮಾತಾಡ್ತಿದ್ವಿ. ನನಗೆ ಅಣ್ಣಾಮಲೈ ಬಗ್ಗೆ ಹೇಳಬೇಕು ಅಂದ್ರೆ, ಅಣ್ಣಾಮಲೈ ಅವರು IPS ಆಗಿದ್ರು, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡಿದ್ದಾರೆ. ಅವರ ಸಿದ್ಧಾಂತ ನಾನು ಇವತ್ತಿಗೂ ಒಪ್ಪಲ್ಲ. ಮುಂಚೆ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಆದ್ರೆ ಅವ್ರು ಬೇಕಾಗಿದ್ದಿದ್ರೆ ಆರಾಮಾಗಿ ಅವ್ರು BJP ಸೇರ್ಕೊಂಡು ಕರ್ನಾಟಕದಲ್ಲಿ ಯಾವುದೋ ಒಂದು ಸ್ಥಾನಮಾನ ಗೆಲ್ಬೋದಾಗಿತ್ತು. ಆದ್ರೆ ಅವರು ಮೌತ್ ಆಫ್ ದ ಟೈಗರ್ ಅಂತ ನುಗ್ಗಿ ದ್ರಾವಿಡ ನಾಡಿನಲ್ಲಿ ಅವ್ರೆಲ್ಲ ಒಂದ್ ಕಡೆ ಹೆಸರು ಮಾಡ್ಬೇಕು, ಅವರ ಕೋಮು ಸಿದ್ಧಾಂತನ ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ನುಗ್ಗಿದ್ದಾರೆ ಅಲ್ಲಿ ತಮಿಳುನಾಡಿನಲ್ಲಿ. ಅದು ಒಂದು ಧೈರ್ಯ ತಗೊಳತ್ತೆ, ಅದು ಒಂದು ಕಾಳಜಿ ತಗೊಳತ್ತೆ. ಆ ಸಿದ್ಧಾಂತನ ಒಪ್ಪಲ್ಲ, ಬಟ್ ಅವರ ಪ್ರಯತ್ನಕ್ಕೆ ನನಗೆ ಗೌರವ ಇದೆ. ವೈಯಕ್ತಿಕ ಲಾಭಕ್ಕಿಂತ ಅವರ ಸಿದ್ಧಾಂತ ಏನೋ ಒಂದು ಮಾಡ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಗುಡ್ ಪ್ರಯತ್ನ. ಬಟ್ ನನಗೆ ಅವ್ರ ಸಿದ್ಧಾಂತದಲ್ಲಿ ಪರಿವರ್ತನೆ ಕಾಣಲ್ಲ. ಅವ್ರ ಸಿದ್ಧಾಂತದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿರೋದಿಲ್ಲ. ಅವ್ರನ್ನ ಸೈದ್ಧಾಂತಿಕ ವಿರೋಧ ಮಾಡ್ತೀನಿ, ಬಟ್ ಈಸ್ ಮೇಕಿಂಗ್ ಗುಡ್ ಅಟೆಂಪ್ಟ್. ಬಟ್ ಫೈನಲಿ ನಾನು ಕೇರಳಕ್ಕೆ ಬರ್ತೀನಿ. ಕೇರಳದಲ್ಲಿ ಹೇಗೆ ಅಂತಂದ್ರೆ ಇದುವರೆಗೂ ಚುನಾವಣೆ LDF ವರ್ಸಸ್ UDF, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, ಅವರಿಬ್ರು ಕಿತ್ತಾಡ್ತಾರೆ. ಬಟ್ ಲೋಕಸಭೆ ಅಂತ ಬಂದಾಗ ಅವರಿಬ್ರು ಒಂದಾಗ್ತಾರೆ. ಸೊ ಅದೇನ್ ಅನ್ಸುತ್ತೆ ತಮ್ಗೆ? ಕಮ್ಯುನಿಸ್ಟ್ ಇದಾರಲ್ಲ, ಕಮ್ಯುನಿಸ್ಟು ಏನು ನಮ್ಮ ದೇಶದಲ್ಲಿ 1925ರಲ್ಲಿ ಕಾನ್ಪುರ್ನಲ್ಲಿ CPI ಶುರುವಾಯಿತು, ಒಂದು ಎಕನಾಮಿಕ್ ಪರಿವರ್ತನೆಯಿಂದ ಶುರುವಾಯಿತು. ಅವರು ಬಹಳ ದೊಡ್ಡ ವಿರೋಧ ಪಕ್ಷ ಆಗಿದ್ರು ಒಂದ್ ಕಾಲದಲ್ಲಿ. ಇವತ್ತಿನ ದಿನ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಆ ವಿರೋಧ ಅಂತ ನಿಂತ್ಕೊಂಡು, ವ್ಯವಸ್ಥಿತ ವಿರೋಧ ನಿಂತ್ಕೊಂಡು ಮರೆತುಬಿಟ್ಟು BJP ವಿರೋಧ ಆಗ್ಬಿಟ್ಟು ಕಾಂಗ್ರೆಸ್ B ಟೀಮ್ ಆಗ್ಬಿಟ್ಟಿದ್ದಾರೆ. ಕೇರಳ ಬಿಟ್ರೆ ಕಮ್ಯುನಿಸ್ಟ್ ಹೆಚ್ಚು ಕಮ್ಮಿ, ಕಾಂಗ್ರೆಸ್ B ಟೀಮ್. ದೇ ಆರ್ ಬಿಕಮ್ ಇರ್ರೆಲೆವೆಂಟ್. ಕರ್ನಾಟಕದಲ್ಲೂ ಯಾವಾಗಲೂ ಇರ್ರೆಲೆವೆಂಟ್, ಇವಾಗ ಜಾಸ್ತಿ ಇರ್ರೆಲೆವೆಂಟ್. ಅದು ಬಿಟ್ಟು ನಿಮ್ಮ ಸಿದ್ಧಾಂತಗಳು ನೀವು ಎತ್ತಿ ಹಿಡೀರಿ, ನಿಮ್ಮ ಒಂದು ರೀತಿ ಪ್ರತಿರೋಧದ ಸಿದ್ಧಾಂತ ಎತ್ತಿ ಹಿಡೀರಿ. ನಮಗೆ BJP ಖಂಡಿತ ನಮಗೆ ಸೈದ್ಧಾಂತಿಕ ವಿರೋಧ ಇದೆ. BJP ಹೇಳೋದಲ್ಲ ತಪ್ಪಾಗಲ್ಲ. ನನ್ನ ಪ್ರಕಾರ ಇದು ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ನಮಗೆ ಬೇಕು. ನಮ್ಗೆ ಹಿಂದುತ್ವ ಸಿವಿಲ್ ಕೋಡ್ ಬೇಕು. ನಮಗೆ ಹಿಂದುತ್ವ ಸಿವಿಲ್ ಕೋಡ್ ಬೇಡ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು. ನಮಗೆ ಪುರುಷ ಪ್ರಧಾನ ಸಿವಿಲ್ ಕೋಡ್ ಬೇಡ, ಬಟ್ ನಮಗೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದ್ದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕೆ ಇರಬಾರ್ದು? ಇವಾಗ ಯಾರು ಕೂಡ ಮುಸಲ್ಮಾನ್ ಅನ್ನೋ ಕಾರಣಕ್ಕೆ ಅವ್ರನ್ನ ಶರಿಯಾ ಲಾ ಕೈ ಕತ್ತರಿಸಾಕೋದಿರಲ್ಲ. ನೀವು ಕೋರ್ಟು, ಕಚೇರಿ, ಜೈಲು ಈ ತರ ಮಾಡ್ತಾರೆ, ಕಳ್ತನ ಮಾಡೋದು. ಮದುವೆ ವಿಚಾರದಲ್ಲಿ, ಡಿವೋರ್ಸ್ ವಿಚಾರದಲ್ಲಿ, ಅಡಾಪ್ಷನ್ ವಿಚಾರದಲ್ಲಿ, ಇದು ಬೇರೆ ಬೇರೆ ಕಾರಣಗಳಿಗೆ ನಮ್ಗೆ ಯಾಕೆ ಧರ್ಮ ಆಧಾರಿತ ಬೇಕಾಗತ್ತೆ? 6000 ಜಾತಿನೂ ಒಂದ್ ಕಡೆ ಸೇರ್ಬೋದು ಅಂದ್ರೆ ಧರ್ಮ, ಕ್ರಿಶ್ಚಿಯನ್, ಮುಸ್ಲಿಂ, ಇಸ್ಲಾಂ ಧರ್ಮ ಪ್ರತ್ಯೇಕ ಇರಬಾರ್ದು. ನಮ್ಗೊಂದು ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಬೇಕು. ಆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಅನ್ನ ಕೇಳದವರು ವಿರೋಧ ಅನ್ಕೊಂಡು ಸಂಪೂರ್ಣವಾಗಿ ಇವಾಗ ಬರಕ್ಕಿಂತ ಮುಂಚೆನೆ ಅವ್ರು ಅಪೋಸ್ ಮಾಡಿದ್ದಾರೆ. ಪಿನರಾಯಿ ವಿಜಯನ್ ಎಕ್ಸ್ಟ್ರಾರ್ಡಿನರಿ ಲೀಡರ್. ಕೊರೋನಾದಲ್ಲಿ ಬಹಳ ಅದ್ಭುತವಾಗಿ ಆಮ್ಲಜನಕ ಮಾಡಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಐಡಿಯಾಲಜಿಕಲಿ ನನಗೆ ಬಹಳ ವಿರೋಧ ಇದೆ. ಮತ್ತೆ ಎಷ್ಟೋ ಕೆಲವು ವಿಚಾರಗಳಲ್ಲಿ ವಿರೋಧ ಇದೆ. ನಮಗೆ ಬೇಕಾಗಿರೋದು BJP ವಿರೋಧ ಅಲ್ಲ, ಅಸಮಾನತೆ ವಿರೋಧ. ನಿಂತ್ಕೊಂಡ್ರೆ BJP ಸತ್ಯ ಹೇಳಿದ್ರೆ ತಗೊಳ್ಳೋಣ, ಅವರು ಸುಳ್ಳು ಹೇಳಿದ್ರೆ ಅದನ್ನ ವಿರೋಧ ಮಾಡೋಣ. ಕಾಂಗ್ರೆಸ್ಗೂ ಹಂಗೆ ನೋಡ್ಬೇಕು, ಅಬ್ಜೆಕ್ಟಿವ್ ಆಗಿ ನೋಡೋರು ಬೇಕು. ಅದರಿಂದನೇ ಪರಿವರ್ತನೆ. ಇವತ್ತಿನ ದಿನ ಕಮ್ಯುನಿಸ್ಟ್ ಅಲ್ಲ, ಕಾಂಗ್ರೆಸ್ನ B ಟೀಮ್ ಆಗಿದ್ದಾರೆ. ಅದಾಗದೆ ಅವರ ಒಂದು ಪ್ರತಿರೋಧ ಸಿದ್ಧಾಂತ ಉಳಿಸ್ಕೊಂಡ್ರೆ ದೇ ವಿಲ್ ಬಿ ಮೋರ್ ಸಿಗ್ನಿಫಿಕೆಂಟ್.
ಎಸ್, ನಾನು ಕೆಲವು 1-2-3 ಪ್ರಶ್ನೆ ನಾನು ಮುಗಿಸಿ ನಂತರ ಇವ್ರು ಹ್ಯಾಂಡ್ ಓವರ್ ಮಾಡ್ತೀನಿ. ನನ್ನ ಪ್ರಶ್ನೆಗಳು ಜಾಸ್ತಿ ನಿಮ್ಗೆ. ಸುಮ್ಮನೆ ದೇಶದ ಸಂಪತ್ತನ್ನ ಸಮನಾಗಿ ಅಂದ್ರೆ ಹಂಚಬೇಕು ಸಮನಾಗಿ ಅನ್ನೋ ಕಾರಣಕ್ಕೆ ಮುಸಲ್ಮಾನರಿಗೆ 10,000 ಕೋಟಿಯನ್ನ ಸಿದ್ದರಾಮಯ್ಯ ಘೋಷಣೆ ಮಾಡೋದು ಇದಾಗುತ್ತೆ. ರೈಟ್ ಆರ್ ರಾಂಗ್? ರೈಟ್ ಆದ್ರೆ ಯಾಕೆ, ರಾಂಗ್ ಆದ್ರೆ ಯಾಕೆ? 4,000 ಕೋಟಿಯಿಂದ 10,000 ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಒಂದು ಭಾಷಣದ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಹೇಳಿದ್ದಾರೆ. ಮುಸಲ್ಮಾನರಿಗೆ ಖಂಡಿತ ಇವತ್ತಿನ ದಿನ ಶಿಕ್ಷಣದಲ್ಲಿ ವಂಚಿತರು, ಇವತ್ತಿನ ದಿನ ಉದ್ಯೋಗದಲ್ಲಿ ವಂಚಿತರು, ಇವತ್ತಿನ ದಿನ ನಮಗೆ ಲಿವಿಂಗ್ ಕಂಡೀಷನ್ ಬಹಳ ಕಷ್ಟದಲ್ಲಿದ್ದಾರೆ, ಇವತ್ತಿನ ದಿನ ಬಹಳ ಸಮಸ್ಯೆ, ಮಹಿಳೆಯರಿಗೂ ಸಮಸ್ಯೆ, ಎಷ್ಟೋ ಸಮಸ್ಯೆಗಳಿದೆ. 10,000 ಕೋಟಿ ಮಾಡಿರೋದು ಒಳ್ಳೇದು. ಆದರೆ ನಮಗೆ ಯಾವುದೇ ಕಾರಣಕ್ಕೂ ಧರ್ಮಗಳಿಗೆ, ಅದು ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಯಾವುದೇ ಹಿಂದೂ ಧರ್ಮ, ಯಾವುದೇ ಧರ್ಮಕ್ಕೆ ಬಳಕೆ ಆಗಬಾರ್ದು. ಅದು ಹಜ್ಜಿಗಾಗಿರ್ಬೋದು, ಮಸೀದಿಗಾಗಿರ್ಬೋದು, ಚರ್ಚ್ಗಾಗಿ ಈ ತರದ ಬಳಕೆ ಆಗಬಾರ್ದು. ಧರ್ಮ ಶಿಕ್ಷಣಕ್ಕಾಗಬೇಕು, ಆರೋಗ್ಯಕ್ಕಾಗಬೇಕು, ಉದ್ಯೋಗಕ್ಕಾಗಬೇಕು, ಅವರ ಲಿವಿಂಗ್ ಕಂಡೀಷನ್, ಅವರ ವಾಟರ್, ಡ್ರೈನೇಜ್, ಮನೆಗಳು, ಈ ತರ ಬದುಕಕ್ಕಾಗಬೇಕು. 10,000 ಕೋಟಿ ಒಳ್ಳೇದು. ಆದ್ರೆ ಅದನ್ನ ತರಬೇಕು ಅಂದ್ರೆ ಇವತ್ತಿನ ಶ್ರೀಮಂತರು, ಸದಾಶಿವನಗರ, ಡಾಲರ್ಸ್ ಕಾಲನಿ, ಕುಮಾರ ಪಾರ್ಕ್ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ. ಆ 1% ಅಥವಾ 40-50% ಆಸ್ತಿ ಇದೆ, ಅವ್ರ ಮೇಲೆ ತೆರಿಗೆ ಹಾಕ್ಬಿಟ್ಟು ಆ ಮರು ಹಂಚಿಕೆ ಮಾಡ್ಬೇಕು. ಯಾವ್ದ್ರ ಮೇಲೆ ತೆರಿಗೆ ಹಾಕ್ಬೇಕು? ಭೂಮಿ, ಇನ್ಹೆರಿಟೆನ್ಸ್, ಪ್ರಾಪರ್ಟಿ, ಐಷಾರಾಮಿ ಗಾಡಿಗಳು, ಈ ತರ ಮೇಲೆ ತೆರಿಗೆ ಹಾಕ್ಬಿಟ್ಟು ಮರು ಹಂಚಿಕೆ ಮಾಡ್ಬೇಕು. ಹೊರತು ಬಡವ್ರ ಮೇಲೆ ನೀವು ಇವತ್ತಿನ ದಿನ ಬಡವ್ರ ಮೇಲೆ ತೆರಿಗೆ ಹಾಕೋದಲ್ಲ. GST ಬಡವ್ರ ಮೇಲೆ ತೆರಿಗೆ ಹಾಕಿರೋದು ಮೋದಿ. ಅದು ಬಿಟ್ಟು ಬಡವರಿಗೆ ಮರು ಹಂಚಿಕೆ ಮಾಡಬೇಕು. ಬಜೆಟ್ ನ 3 ಲಕ್ಷ ಕೋಟಿನ 5 ಲಕ್ಷ 6 ಲಕ್ಷ ಕೋಟಿನ ಹೆಚ್ಚು ಮಾಡಬೇಕು. ಇವತ್ತು 5 ಟ್ಯಾಪೆ ಹಚ್ಚ ಸ್ಕೀಮ್ ತಂದ್ಬಿಟ್ಟು 10,000-11,000 ಕೋಟಿ SC ST TSP ದಲಿತರ ದುಡ್ಡನ್ನು ತೆಗೆದು ಗ್ಯಾರಂಟಿನ ತಪ್ಪೆ ಚೊಕ್ಕ 5 ಇವೆಲ್ಲ ಟಿಂಕರಿಂಗ್ ಸ್ಕೀಮ್ಗಳು. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್ ಅನ್ನೋಕ್ಕಿಂತ ನಾಟ್ ಗುಡ್ ಇನಫ್. ಅಂದರೆ 5 ಥಿಂಕರಿಂಗ್ ಸ್ಕೀಮ್ಗಳು ಮಾಡೋದಲ್ಲ. ನಮಗೆ ಭೂ ಸುಧಾರಣೆ ಬೇಕು, ನಮಗೆ ಆರೋಗ್ಯದ ರಾಷ್ಟ್ರೀಕರಣ ಬೇಕು. ಇವತ್ತಿನ ಎಷ್ಟು ಅನ್ಯಾಯ ಆಗ್ತಾ ಇದೆ. ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕ್ಬಿಟ್ಟು ಬಜೆಟ್ ನ ಜಾಸ್ತಿ ಮಾಡಿ ಮರು ಹಂಚಿಕೆ ಬೇಕು. 5 ಬಿಟ್ಟು ನೀವು 5 ಸ್ಕೀಮ್ಗಳು ಮುಂಚೆ ತಂದ್ಬಿಟ್ಟು 11,000 ಕೋಟಿ SC ST TSP ದಲಿತರ ದುಡ್ಡು, ನ್ಯಾಯಕ್ಕೋಸ್ಕರ ದುಡ್ಡನ್ನು ತಗೊಂಡ್ಬಿಟ್ಟು ಜನರಲ್ ಸ್ಕೀಮ್ಗಳು ಹಾಕಿ ನಮ್ಮ ಹತ್ರ ದುಡ್ಡಿನ ಡೆವಲಪ್ಮೆಂಟ್ ಬೇರೆದೇನು ಇಲ್ಲ ಅಂದ್ರೆ ಅದು ಬೇಜವಾಬ್ದಾರಿತನ. ಅದು ಸಮಾಜದ ಬಗ್ಗೆ ಕಾಳಜಿ ಕಡಿಮೆ ಇರೋದು. ಅದು ಎಲೆಕ್ಟೋರಲ್ ಗಿಮಿಕ್ ಹೊರತು ಅದು ಸಮಾಜಕ್ಕೆ ಪರಿವರ್ತನೆ ಅಲ್ಲ. ಈ ಟಿಂಕರಿಂಗ್ ಸ್ಕೀಮ್ ಇಂದ ಪರಿವರ್ತನೆ ಅಲ್ಲ, ದೊಡ್ಡ ಮಟ್ಟದ ಬದಲಾವಣೆ ಯೋಚನೆ ಮಾಡಬೇಕು. ಅದರಲ್ಲೇ ಪರಿವರ್ತನೆ ಅಂಬೇಡ್ಕರ್ ಪೆರಿಯಾರ್ನಲ್ಲಿ ಇತ್ತು. ಅದು ನಮಗೆ ಬೇಕಾಗುತ್ತೆ. ಎಸ್, ರಾಜ್ಯದ ಕಳೆದ 5 ವರ್ಷ 10 ವರ್ಷದಿಂದ ಸಂಸದರಾಗಿರೋರ ಬಗ್ಗೆ ಒಂದು 3 ಪ್ರಶ್ನೆ ಮುಗಿಸ್ತೀನಿ. ಅಂಡ್ ಪ್ರತಾಪ್ ಸಿಂಹ ಬಹಳ ಕೋಮುವಾದಿ, ಅವರು ಬಹಳ ದ್ವೇಷ ಕಾರ್ತಾರೆ. ನನಗೆ ಅವರ ಸಿದ್ಧಾಂತ ನನಗೇನು ಒಪ್ಪಲ್ಲ. ಆದ್ರೆ ಅವರು ಚುನಾವಣೆ ಏನಾಗತ್ತೆ ನನಗೆ ಗೊತ್ತಿಲ್ಲ, ಬಟ್ ಅವರ ಕೋಮು ಸಿದ್ಧಾಂತಗಳು ನನಗೆ ಒಪ್ಪ. ಅದ್ಯಾವುದೋ ಒಂದು ಇದ್ರದ್ದು, ಅದ್ಯಾವುದೋ ಒಂದು ಪಾಪ ಆರ್ಕಿಟೆಕ್ಚರಲ್ ಬಸ್ ಸ್ಟ್ಯಾಂಡ್, ಅದನ್ನೇ ದೊಡ್ಡ ಹುಡುಕಿ ಒಂದು ಅಲ್ಪಸಂಖ್ಯಾತರ ಮೇಲೆ, ಧಾರ್ಮಿಕ ಅಲ್ಪಸಂಖ್ಯಾತ ಹುಡುಕಿ ದಬ್ಬಾಳಿಕೆ ಮಾಡೋದು. ಅವರ ಸಣ್ಣತನ, ಅವರ ದ್ವೇಷ, ಅವರ ಲಿಮಿಟೆಡ್ ಥಿಂಕಿಂಗ್ ಅಂತ ಗೊತ್ತಾಗತ್ತೆ. ಧೈರ್ಯದಿಂದ ನುಗ್ತಾ ಇದ್ದಾರೆ, ಬಟ್ ನುಗ್ಗೋದು ಬಹುಸಂಖ್ಯಾತರ ಶಕ್ತಿಯನ್ನು ನುಗ್ಗೋದು ಕೋಮುವಾದದಾಗಬಾರ್ದು. ನುಗ್ಗಬೇಕು ಅಂದ್ರೆ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು ನಿಜವಾದ ಧೈರ್ಯ ಇರಬೇಕು ಹೊರತು ಈ ತರ ಅಲ್ಪಸಂಖ್ಯಾತರು ಒಂಥರ ದುರ್ಬಲ ಇರೋರ್ ಮೇಲೆ ದಾಳಿ ಮಾಡೋದು ದೊಡ್ಡ ಸ್ಕ್ಯಾಲ. ಅದು ಸಿಂಹ ಅಂತ ಹೇಳ್ಕೊಳಕಲ್ಲ, ಅದು ಇಲಿ ಅನ್ನೋ ಕಾಣತ್ ನನಗೆ. ಪ್ರತಾಪ್ ಸಿಂಹ ಅಲ್ಲ, ಅದು ಅವಾಗ ಏನ್ರಿ ಅವ್ರು ಅದು ಇದನ್ ಮೇಲೆ ದುರ್ಬಲ ಇರೋರು ಮುಸಲ್ಮಾನರ ಮೇಲೆ ಬೇಕೊಂದು ಉದ್ದೇಶ ಪೂರ್ವಕವಾಗಿ ನುಗ್ಗಿ ಹೊಡೆದು, ಆಮೇಲೆ ಮಹಿಷ ದಸರಾದ ಮೇಲೆ ಸುಮ್ನೆ ದೊಡ್ಡದಾಗಿ ಇದು ಅದು ಅಭಿವ್ಯಕ್ತಿ ಸ್ವತಂತ್ರ. ಅದು ನೀವು ಚಾಮುಂಡಿನ ಪೂಜೆ ಮಾಡ್ಬೇಕಂದ್ರೆ ನೀವು ಮಹಿಷ ಪೂಜೆ ಮಾಡ್ಲಿ. ನಮ್ಮ ದೇಶದಲ್ಲಿ ಸಾವಿರಾರು ಸಾಂಸ್ಕೃತಿಕ ಪ್ರಪಂಚಗಳಿದೆ, ಅಭಿವ್ಯಕ್ತಿ ಸ್ವತಂತ್ರ ಆರ್ಟಿಕಲ್ 19 ಇದೆ, ಮಾಡ್ಲಿ. ಅದು ಬಿಟ್ಟು ನಿಮಗಿಷ್ಟ ಇಲ್ಲ ಅಂತ ಬೇರೆಯವ್ರು ಮಾಡಬಾರ್ದು ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಿಮಗಿಷ್ಟ ಇಲ್ಲ ನೀವು ಮಾಡಬೇಡಿ ಪ್ರತಾಪ್ ಸಿಂಹ ಅವರೇ. ಯಾರು ಬಲವಂತ ಮಾಡ್ತಾ ಇದ್ದಾರೆ? ನೀವು ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಹಕ್ಕನ್ನು ಕಿತ್ಕೊಳ್ಳಿ, ನಿಮ್ಗೆ ಹಕ್ಕಿಲ್ಲ. ಸೊ ಅವ್ರು ಸಿಂಹ ಅಲ್ಲ, ಅವ್ರು ಇಲಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಬಟ್ ಇಲಿಗಳು ಒಳ್ಳೆ ಪ್ರಾಣಿಗಳು ಇರಬಹುದು, ಅದನ್ನು ನಿಜವಾಗಿ ಹೇಳಬಾರ್ದು. ತೇಜಸ್ವಿ ಸೂರ್ಯ ಇತ್ತೀಚೆಗೆ ಒಂದ್ ಸ್ವಲ್ಪ ಅವ್ರು ಮಾತಾಡೋದು ಕೋಮುವಾದ ಮಾತಾಡೋದು ಕಡಿಮೆ ಮಾಡಿದ್ದಾರೆ. ಅವತ್ತು ಅದ್ಯಾವ್ದು BBMP 16 ಜನ ಮುಸಲ್ಮಾನರ ಕೋವಿಡ್ ಟೈಮ್ ನಲ್ಲಿ ಅದು ಬಹಳ ಜನ ವಿರೋಧಿ ಆಗಿದ್ರು. ಅದಕ್ಕಿಂತ ಮುಂಚೆ ಪಂಕ್ಚರ್ ಬಾಲ್ ಅಂತ ಬಹಳ ವರ್ಷದಾಗಿ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ದೆಲ್ಲ ಸುಳ್ಳಿಲ್ಲ, ಬಟ್ ಅವರ ಕೋಮುವಾದ ಸ್ವಲ್ಪ ಶೇಪ್ ಮಾಡಿಕೊಂಡು ಒಂದು ಸಮಾಜದ ಕನಸಿಗೆ ಅವ್ರು ಸ್ವಲ್ಪ ಬಂದ್ರೆ ಅವರಲ್ಲೂ ಒಂದ್ ಸ್ವಲ್ಪ ಒಂದೊಂದು ವಿಚಾರಗಳು ಚೆನ್ನಾಗಿರಬಹುದು. ಆದ್ರೆ ಇವತ್ತು ಸ್ವಲ್ಪ ಬೆಟರ್ ಆಗ್ತಾ ಇದೆ, ಸ್ವಲ್ಪ ಮೆಚೂರ್ ಆಗ್ತಾ ಇದೆ. ಬಟ್ ಆ ಟೈಮ್ನಲ್ಲಿ ಕೋವಿಡ್ ನಲ್ಲಿ ಮಾಡಿದ್ದು 16 ಜನ ಮುಸ್ಲಿಮಲ್ಲಿ ಗುರಿ ಇಟ್ಕೊಂಡು ಮಾಡಿರೋದು ಬಹಳ ವಿಷಕಾರದ್ದು. ಅದನ್ನ ನಾವ್ ಯಾವ್ದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ರೇವಣ್ಣ, ಭವಾನಿ ರೇವಣ್ಣ, ಹಾಗೆ ಪ್ರಜ್ವಲ್ ರೇವಣ್ಣ. ಈ ರೇವಣ್ಣ ಕೋವಿಡ್ ನಲ್ಲಿ ನಾನು ನೋಡಿದೆ, ಬಿಸ್ಕೆಟ್ ರೇವಣ್ಣ ಅಂತ ಹೆಸರು. ಆ ಒಂದು ಕೋವಿಡ್ ನಲ್ಲಿ ಇದ್ದಾಗ ಬಿಸ್ಕೆಟ್ಗಳು ಹಿಂಗೆ ಎಸಿತಾ ಇದ್ರು. ಅದು ಎಷ್ಟು ಒಂದು ದುರಾಂಕಾರದ ಇದು. ಆ ಪಾಪ ಬಿಸ್ಕೆಟ್ ಕೊಡೋದಲ್ಲ, ನೀವು ಜಾಸ್ತಿ ಊಟ ಏನೋ ಒಂದು ಜಾಸ್ತಿ ಆದ್ರೂ ಕೊಡ್ಬೇಕು. ಒಂದು ಎರಡನೇದಾಗಿ ಎಸೆಯೋದಿರತ್ತಲ್ಲ, ಅದು ಬಹಳ ದುರಾಂಕಾರ ಅನಿಸಿದೆ. ಭವಾನಿ ರೇವಣ್ಣ ಅವ್ರ ಮಾತು ಇವತ್ತಿನ ನನಗೆ ಅವರ ಪರಿಚಯ ಇಲ್ಲ. ಅವ್ರದ್ದು ಇದನ್ನ ಮಾಡಿದ್ದು ನನಗೆ ಅದನ್ನ ಒಪ್ಪಿಗೆ ಇಲ್ಲ.
ಏನು ಅಲ್ಲಿ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಕಾರ್ ಮಾತಾಡಿ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಮಾಡಿರ್ಬೋದು, ನೀವು ಅವ್ರ ಮೇಲೆ ಬಾಯಿಗೆ ಬಂದ ಮಾತಾಡೋದು ಏನಿದೆ, ಜವಾಬ್ದಾರಿ ಇದ್ದಾಗ ನೀವು ಒಂದು ಘನತೆನಲ್ಲಿ ನಡ್ಕೋಬೇಕು. ಅದು ಬಿಟ್ಟು ಈ ಮಗ ಆ ಮಗ 50 ಲಕ್ಷ ಕೊಡಕ್ಕಾಗತ್ತ ಸುಟ್ಟು ಹಾಕಿ ಇದನ್ನೆಲ್ಲ ಮಾತಾಡೋದು ಬಹಳ ಲೋ ಲೆವೆಲ್ ಯೋಚನೆಗಳು. ಪ್ರಜ್ವಲ್ ನೋಡ್ಬೇಕು, ನಮಗೆ ಯುವಕರ ಅಪ್ಪನ ಮಗ ತಾತನ ಮೊಮ್ಮಗ ಆಗಿ ಬೆಳೆದಿದ್ದಾರೆ, ಏನ್ ಸ್ವಂತ ಚಳುವಳಿ ಸ್ವಂತ ಜ್ಞಾನದಿಂದ ಏನ್ ಬೆಳೆದಿರೋನೇನಲ್ಲ. ಆದ್ರೆ ಅವ್ರು ಏನಾದ್ರು ಒಳ್ಳೇದು ಮಾಡ್ತಾರೆ ಅಂದ್ರೆ ಮಾಡ್ಲಿ, ಅದನ್ನೇ ನಮ್ಗೆ. ಫೈನಲಿ ಪ್ರಶ್ನೆ, ದಲಿತ ಸಿಎಂ ಕರ್ನಾಟಕದಲ್ಲಿ. ದಲಿತ ಸಿಎಂ ಕರ್ನಾಟಕದಲ್ಲಿ ದಲಿತರಾಗಿರ್ಬೋದು, ಆದಿವಾಸಿ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸಲಿಂಗ ಪ್ರೇಮಿಗಳಾಗಿರ್ಬೋದು, ಎಲ್ಲರೂ ಬೇಕು, ಆದ್ರೆ ಎಲ್ಲರೂ ಸಮಾನತಾವಾದಿಗಳಾಗಿರ್ಬೋದು. ನಮ್ಗೆ ಇವತ್ತಿನ ಕಾಂಗ್ರೆಸ್, ಬಿಜೆಪಿ, JDS ಇಂದ ದಲಿತ ಸಿಎಂ ಇಂದ ಏನು ಉಪಯೋಗ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ, ಮುನಿಯಪ್ಪ, ಡಾಕ್ಟರ್ ಪರಮೇಶ್ವರ್, ಈ ವ್ಯಕ್ತಿಗಳು ಬೈ ಚಾನ್ಸ್ ಆಗಿ ದಲಿತರಾಗಿ ಹುಟ್ಟಿದ್ದಾರೆ. ಒಬ್ರು ಕೂಡ ಅಂಬೇಡ್ಕರ್ ವಾದಿ ಅಲ್ಲ, ಪೆರಿಯಾರ್ ವಾದಿ ಅಲ್ಲ, ಹೈಜಾಕ್ ಮಾಡಕ್ ಬರ್ತಾರೆ ನಮ್ಮ ಸಿದ್ಧಾಂತನ. ಇವರೆಲ್ಲ ಕಾಂಗ್ರೆಸ್ ವಾದಿ ಅಂದ್ರೆ ಹೇಳಿ ಬೇಕಾದ್ರೆ, ಗಾಂಧಿ, ನೆಹರು, ಪಟೇಲು, ಮೌಲಾನಾ ಆಜಾದ್ ಅಂತ ಹೇಳ್ಕೊಳ್ಳಿ. ನೀವ್ ಯಾಕೆ ಬಂದು ನೀವು ದಲಿತರಾಗಿದ್ದ ತಕ್ಷಣ ನೀವು ಬುದ್ಧ ಬಸವ ಅಂಬೇಡ್ಕರ್ ಅಂತ ಯಾಕೆ ನಮಗೆ ಇದು ಮಾಡ್ತೀರಾ, ಕಣ್ಣಿಗೆ ಮಣ್ಣೇರಿಸ್ತೀರಾ? ಅದು ಸುಳ್ಳದು. ಬುದ್ಧ ಬಸವ ಅಂಬೇಡ್ಕರ್ ನಮ್ಮ ಜೊತೆ ನಿಂತ್ಕೊಳ್ಳಿ. ಅದ್ ಬಿಟ್ಟು ನೀವು ಬಂದ್ಬಿಟ್ಟು ಕಾಂಗ್ರೆಸ್ ಲಾಭಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಲಾಭದಿಂದ ದಲಿತ ಸಿಎಂ ಆಗೋದ್ರಿಂದ ನಮ್ಗೇನು ಉಪಯೋಗ ಇಲ್ಲ. ನಮಗೆ ದಲಿತ ಸಿಎಂಗಿಂತ ನಮ್ಗೆ ದಲಿತರಾಗಿರ್ಬೋದು ಎಲ್ಲಾ ಮನುಷ್ಯರ ಸಮಾನತಾವಾದಿ ಸಿಎಂ ಆದ್ರೆ ದಲಿತರಿಗೂ ಎಲ್ಲಾ ಶೋಷಿತ ವರ್ಗಕ್ಕೆ ಪರಿವರ್ತನೆ ಆಗತ್ತೆ. ಅದೇ ನಮಗೆ ಬೇಕಾಗಿದೆ.